ಸ್ನೇಹಿತರೆ, ಇಂದು ನಡೆದಿದ್ದು ಇತಿಹಾಸದಲ್ಲಿ ಎಂದೆಂದೂ ಮರೆಯಲಾಗದ್ದು. ಈ ಕತೆ ಕೇಳಿದ ಕೂಡಲೇ ಪ್ರತಿ ಭಾರತೀಯನ ಹೃದಯ ಹೆಮ್ಮೆಯಿಂದ ತುಂಬಿ ತುರುಕುತ್ತದೆ. ಪ್ರತಿ ಶತ್ರು ರಾಷ್ಟ್ರ ಭಯದಿಂದ ನಡುಗುತ್ತದೆ. ಆ ಭಯ ಇಂದು ಪಾಕಿಸ್ತಾನ ನಾಯಕರ ನಿದ್ರೆಯನ್ನೇ ಕಳವು ಮಾಡಿದೆ. ಹೌದು ಸ್ನೇಹಿತರೆ, ಮೋಡಗಳು ಕವಿದ ಅಂಧಕಾರ ರಾತ್ರಿಯಲ್ಲಿ ನಡೆದ ಆ ರಹಸ್ಯ ಸಭೆಯ ಬಗ್ಗೆಯೇ ಮಾತಾಡುತ್ತಿದ್ದೇವೆ. ಭಾರತ್ ತಾಲಿಬಾನ್ ನಡುವೆ ನಡೆದ ಒಡಂಬಡಿಕೆ ಇದು ವಿಶ್ವ ರಾಜಕೀಯ ಸಮೀಕರಣಗಳನ್ನೇ ತಲೆಕೆಳಗಾಗಿಸಿದೆ. ಒಂದು ಕಾಲದಲ್ಲಿ ಅಮೆರಿಕದ ಸೈನಿಕ ಶಕ್ತಿಗೆ ಪ್ರತೀಕವಾಗಿ ನಿಂತ ಬಗ್ರಾಮ್ ಏರ್ಬೇಸ್, ಅಲ್ಲಿಂದಲೇ ಅಮೆರಿಕ ತನ್ನ ದಾಳಿಗಳನ್ನು ಆರಂಭಿಸುತ್ತಿತ್ತು. ಇಂದು ಆ ಬೇಸ್ ಸಂಪೂರ್ಣವಾಗಿ ಭಾರತೀಯ ವಾಯುಸೇನೆಯ ನಿಯಂತ್ರಣಕ್ಕೆ ಬಂದಿದೆ. ಇದು ಸಾಮಾನ್ಯ ಒಪ್ಪಂದವಲ್ಲ, ಇದೊಂದು ಐತಿಹಾಸಿಕ ಸೈನಿಕ ಭಾಗಸ್ವಾಮ್ಯ. ತಾಲಿಬಾನ್ ನೇರವಾಗಿ ಭಾರತಕ್ಕೆ ಈ ಕೀಲಕ ಏರ್ಬೇಸ್ ನಿರ್ವಹಣೆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದೆ. ಆಗ ಭಾರತ್ ತಕ್ಷಣವೇ ತನ್ನ ಶಕ್ತಿಯನ್ನು ತೋರಿಸಿ 50 ಯುದ್ಧ ವಿಮಾನಗಳನ್ನು ಅಲ್ಲಿ ನಿಯೋಜಿಸಿದೆ. ಅವುಗಳಲ್ಲಿ ಭಯಂಕರ ಚಿನೂಕ್ ಹೆಲಿಕಾಪ್ಟರ್ಗಳು ಸೇರಿವೆ. ಇನ್ನೂ 20 ಟ್ಯಾಂಕ್ಗಳನ್ನು ಮುಂಚೂಣಿಗೆ ಇಳಿಸಿದೆ. ಅಷ್ಟೇ ಅಲ್ಲ, ಭಾರತ್ ತನ್ನ ಅತ್ಯಾಧುನಿಕ ರಾಡಾರ್, ಡ್ರೋನ್ ವ್ಯವಸ್ಥೆಗಳನ್ನು ಈ ಬೇಸ್ನಲ್ಲಿ ನಿಯೋಜಿಸುತ್ತಿದೆ. ಪಾಕಿಸ್ತಾನದಲ್ಲಿ ನಡೆಯುವ ಪ್ರತಿ ಚಲನೆಯನ್ನು ಗಮನಿಸಲು ಮುಂದಿನ 48 ಗಂಟೆಗಳಲ್ಲೇ ಪಾಕಿಸ್ತಾನದ ಮೇಲೆ ಆಕಾಶ ದಾಳಿಗಳನ್ನು ನಡೆಸುವ ಸಾಮರ್ಥ್ಯ ಪಡೆಯಲು. ಏಕೆಂದರೆ ಪಾಕಿಸ್ತಾನ್ ಭಾರತಕ್ಕೆ ನುಸುಳುವಿಕೆಗಳು, ಉಗ್ರವಾದ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಿದೆ. ಈಗ ಭಾರತ್ ಅದಕ್ಕೆ ಕಠಿಣ ಉತ್ತರ ನೀಡುವ ನಿರ್ಧಾರ ತೆಗೆದುಕೊಂಡಿದೆ. ಈ ರಹಸ್ಯ ಸಭೆಯಲ್ಲಿ ಭಾರತ್, ತಾಲಿಬಾನ್ಗಳು ಒಟ್ಟಾಗಿ ಪಾಕಿಸ್ತಾನಕ್ಕೆ ವಿರೋಧವಾಗಿ ಸಾಮಾನ್ಯ ಯೋಜನೆ ರೂಪಿಸಿವೆ. ಒಟ್ಟಾರೆ ಕಾರ್ಯಾಚರಣೆ ಯೋಜನೆ ಸಿದ್ಧಪಡಿಸಿಕೊಂಡಿವೆ. ಇದಕ್ಕೆ 26 ದೇಶಗಳ ಬೆಂಬಲ ದೊರೆತಿದೆ. ಆ ದೇಶಗಳೆಲ್ಲ ಭಾರತದೊಂದಿಗೆ ನಿಂತಿವೆ. ಉಗ್ರವಾದಕ್ಕೆ ವಿರೋಧವಾಗಿ ಈ ಐತಿಹಾಸಿಕ ಹೋರಾಟದಲ್ಲಿ ಸಹಕಾರಿಯಾಗಿ. ಈ ಬೆಂಬಲ ಕೇವಲ ಮಾತುಗಳಿಗೆ ಮಾತ್ರ ಸೀಮಿತವಲ್ಲ, ಸೈನಿಕ, ಯೋಜನಾತ್ಮಕ ಸಹಾಯವನ್ನು ಭರವಸೆ ನೀಡಿವೆ. ಆ ಮೂಲಕ ಭಾರತದ ಸ್ಥಿತಿ ಇನ್ನಷ್ಟು ಬಲಗೊಂಡಿದೆ. ಈಗ ಭಾರತ್, ತಾಲಿಬಾನ್ ಸಾಮಾನ್ಯ ಸೈನಿಕರು ಒಟ್ಟಾಗಿ ತರಬೇತಿ ಪಡೆಯುತ್ತಿದ್ದಾರೆ, ಸಾಮಾನ್ಯ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾರೆ. ಸ್ಥಳಸೇನೆ, ವಾಯುಸೇನೆ, ನೌಕಾಸೇನೆ 3 ಕೂಡ ಇದರಲ್ಲಿ ಭಾಗ. ಈ ಸಾಮಾನ್ಯ ಶಕ್ತಿ ಪ್ರದರ್ಶನ ಅಷ್ಟು ಭಯಾನಕವಾಗಿದೆ ಎಂದರೆ ಪಾಕಿಸ್ತಾನಕ್ಕೆ ಬೆವರು ಬಟ್ಟೆಯಾಗುತ್ತಿದೆ. ಅವರು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಭಾರತ್ ಇಷ್ಟು ವೇಗವಾಗಿ, ಇಷ್ಟು ಬಲವಾಗಿ ಪ್ರತಿದಾಳಿ ಮಾಡುತ್ತದೆಂದು. ಭಾರತ್ ತನ್ನ ಭಯಂಕರ ಆಯುಧಗಳನ್ನು ಪ್ರದರ್ಶಿಸಿ ಪಾಕಿಸ್ತಾನವನ್ನು ಮಾತ್ರವಲ್ಲ, ಅಮೆರಿಕವನ್ನು ಆಶ್ಚರ್ಯಕ್ಕೆ ಒಳಗಾಗಿಸಿದೆ. ಭಾರತ್ ಸ್ವದೇಶಿ ತಂತ್ರಜ್ಞಾನದಿಂದ ಮಾಡಿದ ಆಯುಧಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಉತ್ತಮ ಎಂದು ಸಾಬೀತುಪಡಿಸಿವೆ. ಅಮೆರಿಕ ತರಹದ ದೇಶಗಳು ಭಾರತದ ಸಾಮರ್ಥ್ಯಕ್ಕೆ ಸಲಾಂ ಹೊಡೆಯಬೇಕಾಯಿತು. ಇನ್ನು ಭಾರತೀಯ ಸೇನೆ ರಾತ್ರಿಯಲ್ಲೇ ಕಾರ್ಯಾಚರಣೆ ಆರಂಭಿಸಿದೆ. ಪಾಕಿಸ್ತಾನದ ಪ್ರತಿ ಚಲನೆಯನ್ನು ಗಮನಿಸುತ್ತಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸೈನಿಕ ಕ್ರಮಕ್ಕೆ ಸಿದ್ಧವಾಗುತ್ತಿದೆ. ಅದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ. ಈ ಘಟನೆಗಳ ಹಿನ್ನೆಲೆಯಲ್ಲಿ ನೋಡಿದರೆ ಬಗ್ರಾಮ್ ಏರ್ಬೇಸ್ ಇತಿಹಾಸ ಅತ್ಯಂತ ಆಸಕ್ತಿಕರ. ಆಫ್ಘಾನಿಸ್ತಾನದಲ್ಲಿರುವ ಈ ಬೇಸ್ ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ ನಿಯಂತ್ರಣದಲ್ಲಿತ್ತು. ನಂತರ ಅಮೆರಿಕ ಅದನ್ನು ವಶಪಡಿಸಿಕೊಂಡು ತನ್ನ ಸೈನಿಕ ಕೇಂದ್ರವಾಗಿ ಮಾಡಿಕೊಂಡಿತು. ಅಮೆರಿಕ ಆಫ್ಘಾನಿಸ್ತಾನದಿಂದ ಹಿಂದೆ ಸರಿದೊಡನೆ ಈ ಬೇಸ್ ಭವಿಷ್ಯ ಅನಿಶ್ಚಿತವಾಯಿತು. ಅಂತಹ ಸಮಯದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದು ಈ ಬೇಸ್ ಅನ್ನು ಭಾರತಕ್ಕೆ ವಹಿಸಿತು. ಇದು ಒಂದು ದೊಡ್ಡ ಯೋಜನಾತ್ಮಕ ಹೆಜ್ಜೆ. ಭಾರತ್ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಕ್ಷಣವೇ ತನ್ನ ಸೈನಿಕ ಶಕ್ತಿಯನ್ನು ಈ ಬೇಸ್ನಲ್ಲಿ ಕೇಂದ್ರೀಕರಿಸಿದೆ. ಈಗ ಇದು ಭಾರತೀಯ ಸೈನಿಕ ಕಾರ್ಯಗಳಿಗೆ ಮುಖ್ಯ ಕೇಂದ್ರವಾಗಿದೆ. ತಾಲಿಬಾನ್, ಭಾರತ್ ನಡುವಿನ ಸಂಬಂಧಗಳು ಐತಿಹಾಸಿಕವಾಗಿ ಉದ್ವಿಗ್ನವಾಗಿಯೇ ಇದ್ದವು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪರಸ್ಪರ ಆಸಕ್ತಿಗಳಿಗಾಗಿ ಇಬ್ಬರೂ ಒಟ್ಟಾಗಿ ಬಂದಿದ್ದಾರೆ. ಸ್ನೇಹಿತರೆ, ಈ ಒಟ್ಟಾರೆ ಘಟನೆಗಳ ಮಾಸ್ಟರ್ ಮೈಂಡ್ ಈಗ ಬರುತ್ತಿದ್ದಾನೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮುಂದೆ ಹೇಳುತ್ತೇವೆ. ಚಾನಲ್ನೊಂದಿಗೆ ಇರಿ, ವಿಡಿಯೋ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾ? ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಈ ಸುದ್ದಿ ಅಪ್ಡೇಟ್ಗಳು ಮೊದಲು ನಿಮಗೆ ಬರಲಿ. ಹೌದು ಸ್ನೇಹಿತರೆ, ಚಾನಲ್ಗೆ ಹೋಗುವ ಮೊದಲು
ನೀವು ದೇಶದ ಯಾವ ಮೂಲೆಯಿಂದ ಈ ವಿಡಿಯೋ ನೋಡುತ್ತಿದ್ದೀರೋ ಕಾಮೆಂಟ್ನಲ್ಲಿ ಬರೆಯಲು ಮರೆಯಬೇಡಿ. ಭಾರತ್ ಈ ರಾಜತಾಂತ್ರಿಕ ಸಾಮರ್ಥ್ಯ, ನಿರಂತರ ಪ್ರಯತ್ನಗಳನ್ನು ನೋಡಿ ನಿಜವಾಗಿಯೂ ದೇಶಭಕ್ತರೆಂದು ನಂಬುತ್ತೀರಾ? ಆಗ ಕಾಮೆಂಟ್ ಬಾಕ್ಸ್ನಲ್ಲಿ ಕನಿಷ್ಠ ಒಂದು ಜೈ ಹಿಂದ್ ಅಂತ ಬರೆಯಿರಿ. ಸ್ನೇಹಿತರೆ, ಈಗ ತಡಮಾಡದೆ ಅಸಲಿ ವಿಷಯಕ್ಕೆ ಬರೋಣ. ಪಾಕಿಸ್ತಾನ್ ಬೆಂಬಲಿಸುವ ಉಗ್ರವಾದ ಕಾರ್ಯಗಳು ಎರಡೂ ದೇಶಗಳಿಗೂ ಸಾಮಾನ್ಯ ಬೆದರಿಕೆಯಾಗಿವೆ. ಆ ಬೆದರಿಕೆಯನ್ನು ಎದುರಿಸಲು ಈ ಭಾಗಸ್ವಾಮ್ಯ ರೂಪುಗೊಂಡಿದೆ. ವಿಶ್ವ ಮಟ್ಟದಲ್ಲಿ ಈ ಒಪ್ಪಂದಕ್ಕೆ ಅನೇಕ ಪ್ರತಿಕ್ರಿಯೆಗಳು ಬರುತ್ತಿವೆ. ಕೆಲವು ದೇಶಗಳು ಟೀಕಿಸುತ್ತಿವೆ, ಇನ್ನು ಕೆಲವು ಅಗತ್ಯ ಹೆಜ್ಜೆ ಎನ್ನುತ್ತಿವೆ. ರಷ್ಯಾ, ಚೀನಾ ತರಹದ ದೇಶಗಳು ಈ ಬೆಳವಣಿಗೆಗಳ ಮೇಲೆ ಆಳವಾದ ಗಮನ ಹರಿಸಿವೆ, ಏಕೆಂದರೆ ಇದು ಪ್ರಾದೇಶಿಕ ಶಕ್ತಿ ಸಮತೋಲನವನ್ನು ಪ್ರಭಾವಿಸಬಹುದು. ಅಮೆರಿಕದ ಪ್ರತಿಕ್ರಿಯೆ ಮಿಶ್ರವಾಗಿದೆ. ಒಂದೆಡೆ ಭಾರತದೊಂದಿಗೆ ಯೋಜನಾತ್ಮಕ ಭಾಗಸ್ವಾಮ್ಯವನ್ನು ಪ್ರೋತ್ಸಾಹಿಸುತ್ತಿದೆ, ಮತ್ತೊಂದೆಡೆ ತಾಲಿಬಾನ್ನೊಂದಿಗೆ ಭಾರತದ ಹೆಚ್ಚುತ್ತಿರುವ ಸಂಬಂಧಗಳು ಆತಂಕ ತರಿಸುತ್ತಿವೆ. ಈ ಸನ್ನಿವೇಶದಲ್ಲಿ ಭಾರತದ ವಿದೇಶಾಂಗ ನೀತಿಯ ದಾರ್ಶನಿಕತೆ ಸ್ಪಷ್ಟವಾಗಿ ಕಾಣುತ್ತದೆ. ಭಾರತ್ ತನ್ನ ಭದ್ರತಾ ಚಿಂತೆಗಳನ್ನು ಪರಿಹರಿಸಿಕೊಂಡಿದೆ ಮಾತ್ರವಲ್ಲ, ಪ್ರದೇಶದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡಿದೆ. ಈ ಪರಿಸ್ಥಿತಿಯನ್ನು ಆಳವಾಗಿ ವಿಶ್ಲೇಷಿಸಿದರೆ ಭಾರತ್ ಅನುಸರಿಸಿದ ಯೋಜನೆ ಅತ್ಯಂತ ಚಿಂತನಶೀಲ, ದೂರದೃಷ್ಟಿಯಿಂದ ಕೂಡಿದ್ದು ಎಂದು ಸ್ಪಷ್ಟವಾಗುತ್ತದೆ. ಬಗ್ರಾಮ್ ಏರ್ಬೇಸ್ ಮೇಲೆ ನಿಯಂತ್ರಣ ಪಡೆದಿದ್ದರಿಂದ ಭಾರತಕ್ಕೆ ಪಾಕಿಸ್ತಾನ ಗಡಿ ಸಮೀಪದಲ್ಲಿ ಒಂದು ಸೈನಿಕ ಆಧಾರ ದೊರೆತಿದೆ. ಅಲ್ಲಿಂದ ಪಾಕಿಸ್ತಾನಕ್ಕೆ ನುಸುಳಿದ ಉಗ್ರರ ಮೇಲೆ ಕಣ್ಗಾವಲು ಇಡಬಹುದು. ಅಗತ್ಯವಿದ್ದರೆ ತಕ್ಷಣ ಕ್ರಮ ತೆಗೆದುಕೊಳ್ಳಬಹುದು. 50 ಯುದ್ಧ ವಿಮಾನಗಳ ನಿಯೋಜನೆ ಭಾರತದ ವಾಯು ಶಕ್ತಿಯನ್ನು ಅನೇಕ ಪಟ್ಟು ಹೆಚ್ಚಿಸಿದೆ. ಚಿನೂಕ್ ಹೆಲಿಕಾಪ್ಟರ್ಗಳು ಸೈನಿಕ ಕಾರ್ಯಗಳ ವೇಗ, ಪ್ರಭಾವವನ್ನು ಹೆಚ್ಚಿಸಿವೆ. 20 ಟ್ಯಾಂಕ್ಗಳು ಭೂ ರಕ್ಷಣೆಯನ್ನು ಬಲಪಡಿಸಿವೆ. ಅತ್ಯಾಧುನಿಕ ರಾಡಾರ್, ಡ್ರೋನ್ ವ್ಯವಸ್ಥೆಗಳು ಪರ್ಯವೇಕ್ಷಣಾ ಸಾಮರ್ಥ್ಯವನ್ನು ಅಪೂರ್ವವಾಗಿ ಮಾಡಿವೆ. ಈ ಎಲ್ಲದರಿಂದ ಭಾರತ್ ಈಗ ಪಾಕಿಸ್ತಾನಕ್ಕೆ ವಿರೋಧವಾಗಿ ಯಾವ ಕ್ರಮಕ್ಕೂ ಸಂಪೂರ್ಣ ಸಿದ್ಧವಾಗಿದೆ. ಮುಂದಿನ 48 ಗಂಟೆಗಳು ನಿರ್ಣಾಯಕವಾಗಬಹುದು. ಪಾಕಿಸ್ತಾನ್ ಮಾಡುತ್ತಿರುವ ಅಡೆತಡೆಗಳಿಗೆ ಉತ್ತರವಾಗಿ ಭಾರತ್ ಮಾಡಿದ ಸಿದ್ಧತೆಗಳು. ಈಗ ಭಾರತ್ ಯಾವ ರಾಜಿ ಮಾಡದು, ಉಗ್ರವಾದಕ್ಕೆ ವಿರೋಧವಾಗಿ ತನ್ನ ಹೋರಾಟವನ್ನು ಅಂತ್ಯದವರೆಗೂ ಮುಂದುವರಿಸುತ್ತದೆ ಎಂದು ಸ್ಪಷ್ಟಪಡಿಸುತ್ತಿವೆ. 26 ದೇಶಗಳ ಬೆಂಬಲ ಭಾರತಕ್ಕೆ ದೊಡ್ಡ ಗೆಲುವು. ಆ ಮೂಲಕ ಭಾರತದ ಅಂತಾರಾಷ್ಟ್ರೀಯ ಗೌರವ ಬಲಗೊಂಡಿದೆ. ರಾಜಕೀಯ, ಸೈನಿಕ ಮಟ್ಟದಲ್ಲಿ ಶಕ್ತಿ ದೊರೆತಿದೆ. ಭಾರತ್ ತಾಲಿಬಾನ್ ಸಾಮಾನ್ಯ ಸೈನಿಕರ ತರಬೇತಿ ಕಾರ್ಯಾಚರಣೆಗಳು ಹೊಸ ಯುಗದ ಆರಂಭಕ್ಕೆ ಸಂಕೇತ. ಸಾಂಪ್ರದಾಯಿಕ ಶತ್ರುಗಳು ಸಾಮಾನ್ಯ ಬೆದರಿಕೆಗಳ ಮುಂದೆ ಒಗ್ಗಿಕೊಳ್ಳುತ್ತಾರೆ. ಈ ಸಹಕಾರ ಪಾಕಿಸ್ತಾನವನ್ನು ಕದಲಿಸಿದೆ. ಈಗ ಅವರಿಗೆ ಎರಡು ಮುಂಚೂಣಿಯಲ್ಲಿ ಹೋರಾಡಬೇಕಾಗಬಹುದು. ಒಂದೆಡೆ ಭಾರತೀಯ ಸೇನೆ, ಮತ್ತೊಂದೆಡೆ ತಾಲಿಬಾನ್ ಯೋಧರು. ಈ ಎರಡರ ನಡುವಿನ ಸಮನ್ವಯ ಪಾಕಿಸ್ತಾನದ ಸೈನಿಕ ಯೋಜನೆಗಳನ್ನು ಹಾಳುಮಾಡಿದೆ. ಭಾರತದ ಭಯಂಕರ ಆಯುಧಗಳ ಪ್ರದರ್ಶನ ಅಮೆರಿಕ ಸೇರಿ ಇತರ ದೇಶಗಳನ್ನು ಆಶ್ಚರ್ಯಗೊಳಿಸಿದೆ. ಭಾರತ್ ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿದ ಆಯುಧಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಉತ್ತಮ ಎನ್ನಿಸಿಕೊಳ್ಳುತ್ತಿವೆ. ಕೊನೆಗೆ ಭಾರತೀಯ ಸೇನೆ ರಾತ್ರಿಯಲ್ಲಿ ಆರಂಭಿಸಿದ ಕಾರ್ಯಾಚರಣೆ. ಭಾರತ್ ಇನ್ನು ಕಾಯದು ನೋಡದು, ಸಮಯ ಬಂದೊಡನೆ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುತ್ತದೆ ಎಂಬ ಸಂಕೇತ ನೀಡಿದೆ. ಈ ಕಾರ್ಯಾಚರಣೆಯ ಉದ್ದೇಶ ಪಾಕಿಸ್ತಾನದ ಮಿಸೈಲ್ ಲಾಂಚ್ ಸೈಟ್ಗಳನ್ನು ನಿಷ್ಕ್ರಿಯಗೊಳಿಸುವುದು ಮಾತ್ರವಲ್ಲ, ಅವರ ಕಮಾಂಡ್ ನೆಟ್ವರ್ಕ್ ಅನ್ನು ಛಿದ್ರಗೊಳಿಸುವುದು. ಶತ್ರು ಮಿಸೈಲ್ ಹಾರುವ ಮೊದಲೇ ವಿಕಲಗೊಳಿಸುವಂತೆ. ರಾತ್ರಿ 2 ಗಂಟೆಗೆ ಭಾರತೀಯ ಸೈಬರ್ ವಾರ್ಚರ್ ಘಟಕ ಪಾಕಿಸ್ತಾನದ ಮಿಸೈಲ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡಲು ಆರಂಭಿಸಿತು. ಕೆಲವೇ ನಿಮಿಷಗಳಲ್ಲಿ ಪಾಕಿಸ್ತಾನದ ರಾಡಾರ್ ತೆರೆಗಳು ಖಾಲಿಯಾದವು. ಅವರ ಮಿಸೈಲ್ ಕೌಂಟ್ಡೌನ್ ಸಿಸ್ಟಂಗಳು ಫ್ರೀಜ್ ಆದವು. ಕಂಟ್ರೋಲ್ ಸೆಂಟರ್ಗಳಲ್ಲಿ ಗಡಿಬಿಡಿ ಆರಂಭವಾಯಿತು. ಇಸ್ಲಾಮಾಬಾದ್ನಿಂದ ಆದೇಶಗಳು ಬರುತ್ತಿವೆ, ಆದರೆ ಯಾವ ಸಿಸ್ಟಮ್ ಕೂಡ ಸ್ವೀಕರಿಸುತ್ತಿಲ್ಲ. ಏಕೆಂದರೆ ಭಾರತ್ ಮೊದಲೇ ಅವರ ಸ್ಯಾಟಲೈಟ್ ಲಿಂಕ್ಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಮತ್ತೊಂದೆಡೆ ಭಾರತೀಯ ವಾಯುಸೇನೆಯ ಸುಖೋಯ್, ರಾಸೆಲ್, ತೇಜಸ್ ವಿಮಾನಗಳು ಪಾಕಿಸ್ತಾನ ಗಡಿ ಮೇಲೆ ನಿಗಾ ಮಿಷನ್ಗಳನ್ನು ನಡೆಸುತ್ತಿವೆ. ಭಾರತೀಯ ಮಿಸೈಲ್ ಡಿಫೆನ್ಸ್ ಘಟಕ ತನ್ನ ಎಲ್ಲಾ ಇಂಟರ್ಸೆಪ್ಟರ್ ಸಿಸ್ಟಂಗಳನ್ನು ಸಕ್ರಿಯಗೊಳಿಸಿದೆ. ఢిల్లీ, ಮುಂಬೈ, ಜೈಸಲ್ಮೇರ್, ಪಠಾಣ್ಕೋಟ್ ಆಕಾಶದಲ್ಲಿ ಅಪ್ರಮತ್ತತೆ ಹೆಚ್ಚಿಸಿದ್ದಾರೆ.
ಇದೇ ಸಮಯದಲ್ಲಿ ಪಾಕಿಸ್ತಾನದ ನೌಕಾದಳ ಅರೇಬಿಯನ್ ಸಮುದ್ರದಲ್ಲಿ ತನ್ನ ಸಬ್ಮರೈನ್ಗಳನ್ನು ನಿಯೋಜಿಸುವ ಪ್ರಯತ್ನ ಮಾಡಿತು. ಆದರೆ ಭಾರತೀಯ ನೌಕಾದಳ ಮೊದಲೇ ಅವುಗಳನ್ನು ಟ್ರ್ಯಾಕ್ ಮಾಡಿ ಅರೇಬಿಯನ್ ಸಮುದ್ರದ ದೊಡ್ಡ ಭಾಗವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು. ಕರಾಚಿ ಬಂದರಿನಲ್ಲಿ ಭಾರತೀಯ ಡ್ರೋನ್ಗಳ ಚಲನೆಗಳು ಕಾಣಿಸಿಕೊಳ್ಳಲಾರಂಭಿಸಿದವು. ಪಾಕಿಸ್ತಾನದ ರಕ್ಷಣಾ ಸಚಿವಾಲಯದಲ್ಲಿ ಗೊಂದಲ ಆರಂಭವಾಯಿತು. ಇದೇ ಸಮಯದಲ್ಲಿ ಐಕ್ಯರಾಷ್ಟ್ರಗಳ ಭದ್ರತಾ ಮಂಡಳಿಯಲ್ಲಿಯೂ ಕಲಕಲಿ ಆರಂಭವಾಯಿತು. ಅಮೆರಿಕ ತಕ್ಷಣ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿತು. ಯಾವ ಅಣ್ವಸ್ತ್ರ ಬಳಕೆಯು ಮಾನವತ್ವಕ್ಕೆ ವಿರೋಧ ನೇರ ಎಂದು ಪರಿಗಣಿಸಲಾಗುತ್ತದೆ ಎಂದು. ರಷ್ಯಾ, ಫ್ರಾನ್ಸ್ ಭಾರತಕ್ಕೆ ಬೆಂಬಲ ಘೋಷಿಸಿದವು. ಚೀನಾ ಮೌನವಾಗಿ ಉಳಿದುಕೊಂಡಿತು. ಏಕೆಂದರೆ ಭಾರತ್ ತನ್ನ ಗಡಿಗಳ ಮೇಲೂ ಪ್ರತಿಕ್ರಿಯೆ ತೋರಬಹುದೆಂಬ ಭಯ. ಈ ಅಂತಾರಾಷ್ಟ್ರೀಯ ಒತ್ತಡ ಭಾರತೀಯ ತಾಂತ್ರಿಕ ಆಧಿಪತ್ಯ ಪಾಕಿಸ್ತಾನವನ್ನು ಮೊಣಕಾಲೂರಲು ಒತ್ತಾಯಿಸಿದವು. ಆದರೆ ಮುನೀರ್ ಇನ್ನೂ ಸೋಲಲು ಸಿದ್ಧನಿಲ್ಲ. ತನ್ನ ಸಲಹೆಗಾರರೊಂದಿಗೆ ಹೇಳಿದ, ಭಾರತವನ್ನು ತಡೆಯದಿದ್ದರೆ ಪಾಕಿಸ್ತಾನದ ಮುಂದಿನ ತಲೆಮಾರುಗಳು ತನ್ನನ್ನು ಕ್ಷಮಿಸವು ಎಂದು. ಆದರೆ ಅವನು ಮಿಸೈಲ್ ಲಾಂಚ್ ಅನುಮತಿಗೆ ಸಹಿ ಹಾಕುತ್ತಿರುವಾಗ ತೆರೆಯ ಮೇಲೆ ಒಂದು ಸಂದೇಶ ಮಿನುಗಿತು. ನಿಮ್ಮ ಸಿಸ್ಟಮ್ ಭಾರತ್ ನಿಯಂತ್ರಣದಲ್ಲಿದೆ. ಈ ಸಂದೇಶ ಭಾರತೀಯ ಸೈಬರ್ ಸೇನೆಯಿಂದ ಬಂದಿತು. ಆ ಮೂಲಕ ಪಾಕಿಸ್ತಾನದ ಪ್ರತಿ ಮಿಸೈಲ್ ಸಿಸ್ಟಮ್ ನಿಷ್ಕ್ರಿಯವಾಯಿತು. ಈ ಅವಮಾನಕರ ಸೋಲಿನ ನಂತರ ಮುನೀರ್ ಮುಖವಾಡಿತು. ಅವನ ಕಣ್ಣುಗಳಲ್ಲಿ ಭಯ, ನಿರಾಶ ಕಾಣಿಸಿದವು. ಸುತ್ತಲೂ ಸೈನಿಕರು ಗೊಂದಲದಲ್ಲಿ ಬಿದ್ದರು. ಯಾರಿಗೂ ಮುಂದೇನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಭಾರತೀಯ ಮೀಡಿಯಾ ವಿಶ್ವಕ್ಕೆ ಹೇಳಿತು, ಭಾರತ್ ಒಂದು ಗುಂಡು ಹಾರಿಸದೆ ಪಾಕಿಸ್ತಾನದ ಅಣ್ವಸ್ತ್ರಗಳನ್ನು ನಿಷ್ಕ್ರಿಯಗೊಳಿಸಿತು ಎಂದು. ಈ ಸುದ್ದಿ ವಿಶ್ವಾದ್ಯಂತ ಹರಡಿತು. ಭಾರತೀಯ ತಾಂತ್ರಿಕ, ಸೈನಿಕ ಸಾಮರ್ಥ್ಯಕ್ಕೆ ಪ್ರತಿ ದೇಶದಲ್ಲಿಯೂ ಪ್ರಶಂಸೆಗಳು ತುಂಬಿ ತುಳುಕಿದವು. ಪಾಕಿಸ್ತಾನದೊಳಗೆ ಜನರೂ ರಸ್ತೆಗಳಿಗೆ ಬಂದರು. ಯುದ್ಧ ಬೇಡ, ಶಾಂತಿ ಬೇಕು ಎಂದು ಘೋಷಣೆಗಳು ಕೂಗಿದರು. ಮುನೀರ್ ಈಗ ಸಂಪೂರ್ಣ ಒಂಟಿಯಾಗಿ ಬಿದ್ದಿದ್ದಾನೆ. ಸೇನೆ ಅವನ ಮೇಲೆ ಒತ್ತಡ ಹೇರಿತು. ತಕ್ಷಣ ಭಾರತಕ್ಕೆ ಕ್ಷಮೆಯಾಚಿಸಬೇಕೆಂದು. ಕೊನೆಗೆ ಮುನೀರ್ ರಾಷ್ಟ್ರವನ್ನುದ್ದೇಶಿಸಿ ಪ್ರಕಟಣೆ ಮಾಡಿದ, ಪಾಕಿಸ್ತಾನ್ ಇನ್ನು ಭಾರತಕ್ಕೆ ವಿರೋಧವಾಗಿ ಯಾವ ದಾಳಿ ಮಾಡದು. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡಲು ಭಾರತದೊಂದಿಗೆ ಸಹಕರಿಸುತ್ತದೆ ಎಂದು. ಈ ಪ್ರಕಟಣೆ ಕೇಳಿದ ಕೂಡಲೇ ವಿಶ್ವ ನಿಟ್ಟುಸಿರು ಬಿಟ್ಟಿತು. ನವದೆಹಲಿಯಲ್ಲಿ ಪ್ರಧಾನಿ ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದರು, ಭಾರತದ ನೀತಿ ಯಾವಾಗಲೂ ಶಾಂತಿಯದೆ. ಆದರೆ ಯಾರಾದರೂ ನಮ್ಮ ಸಾರ್ವಭೌಮತ್ವವನ್ನು ಸವಾಲು ಮಾಡಿದರೆ ಕಠಿಣ ಉತ್ತರ ಎದುರಾಗುತ್ತದೆ ಎಂದು. ಬಡ್ರಾಮ್ನಿಂದ ಕರಾಚಿವರೆಗೆ ಭಾರತದ ವಿಜಯ ಧ್ವನಿಗಳು ಕೇಳುತ್ತಿವೆ. ಈ ಘಟನೆ ದಕ್ಷಿಣ ಏಷ್ಯಾ ಮಾತ್ರವಲ್ಲ, ಒಟ್ಟಾರೆ ವಿಶ್ವಕ್ಕೆ ಒಂದು ಸಂದೇಶ ನೀಡಿದೆ. ಇನ್ನು ಭಾರತ್ ಯಾವ ದಾಳಿಗೂ ಮೂಕ ಸಾಕ್ಷಿಯಾಗಿ ಉಳಿಯದು, ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಈ ವಿಜಯದೊಂದಿಗೆ ಭಾರತ್ ವಿಶ್ವಕ್ಕೆ ತೋರಿಸಿದೆ, ಸಂಯಮ, ಶಕ್ತಿ ಸಂಯೋಜನೆ ಇದ್ದಾಗ ಇತಿಹಾಸವು ಬೊಗ್ಗುತ್ತದೆ ಎಂದು. ಆ ಕ್ಷಣದಲ್ಲಿ ವಿಶ್ವವೇ ಭಾವಿಸುತ್ತಿತ್ತು, ಮೂರನೇ ವಿಶ್ವಯುದ್ಧ ಕೆಲವೇ ಕ್ಷಣಗಳ ದೂರದಲ್ಲಿದೆ ಎಂದು. ಅಷ್ಟರಲ್ಲಿ ನವದೆಹಲಿಯ ನಿಯಂತ್ರಣ ಕಕ್ಷದಲ್ಲಿ ಭಾರತದ ಪ್ರಧಾನಿ ಒಂದು ನಿರ್ಧಾರ ತೆಗೆದುಕೊಂಡರು. ಅದು ಪಾಕಿಸ್ತಾನ ಮಾತ್ರವಲ್ಲ, ಒಟ್ಟಾರೆ ವಿಶ್ವ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿತು. ಭಾರತ್ ತನ್ನ ಗಡಿಗಳಲ್ಲಿ ನಿಯೋಜಿಸಿದ ಸೇನೆಯನ್ನು ಅತ್ಯಧಿಕ ಅಪ್ರಮತ್ತತೆಯಲ್ಲಿ ಇರಿಸಿತು. ಆದರೆ ರಕ್ಷಣಾ ಸಚಿವಾಲಯದಿಂದ ನೇರ ಆದೇಶ ಬಂದಿತು, ಭಾರತ್ ಮೊದಲು ದಾಳಿ ಮಾಡದು. ಪ್ರಧಾನಿ ಹೇಳಿದರು, ಭಾರತದ ಶಕ್ತಿ ಅದರ ಸಂಯಮದಲ್ಲಿದೆ, ಅದರ ಸಾಹಸ ಅದರ ಶಾಂತಿಯಲ್ಲಿದೆ, ಅದರ ವಿಜಯ ಅದರ ಮಾನವತ್ವದಲ್ಲಿದೆ. ಈ ಸಂದೇಶ ಅಂತಾರಾಷ್ಟ್ರೀಯ ಮೀಡಿಯಾವರೆಗೆ ತಲುಪಿದೊಡನೆ ಐಕ್ಯರಾಷ್ಟ್ರಗಳು, ಅಮೆರಿಕ, ರಷ್ಯಾ, ಫ್ರಾನ್ಸ್, ಜಪಾನ್ ಸೇರಿ ಅನೇಕ ದೇಶಗಳು ತುರ್ತು ಸಭೆಗಳನ್ನು ಕರೆದವು. ಪಾಕಿಸ್ತಾನದೊಳಗೆ ಕೂಡ ಪರಿಸ್ಥಿತಿ ನಿಯಂತ್ರಣ ತಪ್ಪುತ್ತಿದೆ. ಇಲ್ಲಿಯವರೆಗೆ ದಾಳಿ ಧೋರಣೆ ಅನುಸರಿಸಿದ ಹಲವು ಹಿರಿಯ ಸೈನಿಕ ಅಧಿಕಾರಿಗಳು ಹಠಾತ್ತಾಗಿ ಭಯದಿಂದ ಸುತ್ತುವರಿದರು. ದೇಶದ ಜನರು ನಿರಂತರ ಉದ್ವಿಗ್ನತೆ, ಭಯದಲ್ಲಿ ಬದುಕುತ್ತಿರುವವರು ರಸ್ತೆಗಳಿಗೆ ಬಂದರು. ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಎಂದು ಘೋಷಣೆಗಳು ಕೂಗಿದರು. ಅವರ ಉದ್ದೇಶ ಭಾರತದ ಮೇಲೆ ಯಾವುದಾದರೂ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಳ್ಳುವುದು. ಆ ಬೆಲೆ ವಿಶ್ವವೇ ಪಾವತಿಸಿದರೂ ಪರವಾಗಿಲ್ಲ ಎಂದು. ರಾತ್ರಿ ಕತ್ತಲೆಯಲ್ಲಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಒಂದು ರಹಸ್ಯ ಆಧಾರದಲ್ಲಿ ಆಪರೇಷನ್ ಕಯಾಮತ್ ಎಂಬ ಮಿಷನ್ ಆರಂಭವಾಯಿತು.
ಅದರ ಗುರಿ ಭಾರತದ ಮುಖ್ಯ ನಗರಗಳ ಮೇಲೆ ಅಣ್ವಸ್ತ್ರ ಮಿಸೈಲ್ಗಳಿಂದ ದಾಳಿ ಮಾಡುವುದು. ಆದರೆ ಈ ಕಮಾಂಡರ್ಗಳಿಗೆ ಗೊತ್ತಿರಲಿಲ್ಲ, ಭಾರತದ ಗೂಢಚಾರ ಸಂಸ್ಥೆ ರಾ ಎನ್ಟಿಆರ್ವ ಮೊದಲೇ ಅವರ ಪ್ರತಿ ಹೆಜ್ಜೆಯ ಮೇಲೆ ಕಣ್ಗಾವಲು ಇಟ್ಟಿವೆ ಎಂದು. ಬಗ್ರಾಮ್ ಏರ್ಬೇಸ್ನಲ್ಲಿ ನಿಯೋಜಿತ ಭಾರತೀಯ ಸೈಬರ್ ಕಮಾಂಡ್ ಅವರ ಪ್ರತಿ ಸಂಭಾಷಣೆ, ಪ್ರತಿ ಕೋಡ್, ಪ್ರತಿ ನೆಟ್ವರ್ಕ್ ಸಿಗ್ನಲ್ ಅನ್ನು ಇಂಟರ್ಸೆಪ್ಟ್ ಮಾಡಿತು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಹೇಳಿ. ಇಂತಹ ಇನ್ನಷ್ಟು ಜ್ಞಾನದಾಯಕ ವಿಡಿಯೋಗಳನ್ನು ನೋಡಬೇಕಾದರೆ